ಸಿದ್ದರಾಮಯ್ಯಗೆ ಸರ್ಕಾರದ ವಿರುದ್ಧ ರಾಜ್ಯಪಾಲರ ಸಮರ ಮುಂದುವರೆದಿದೆ. ಮೂಡಾ ಬಳಿಕ ಇದೀಗ ಅರ್ಕಾವತಿ ಡಿನೋಟಿಫಿಕೇಶನ್ ಪ್ರಕರಣ ಕೂಡ ಮರುಜೀವ ಪಡೆದುಕೊಂಡಿದೆಯಂತೆ. ಕಾರಣ ವರದಿ ಕೇಳಿದ್ದಾರೆ. ಈ ಕುರಿತ ರಿಪೋರ್ಟ್ ಇಲ್ಲಿದೆ ನೋಡಿ. ಸಿಎಂ ಸಿದ್ದರಾಮಯ್ಯಗೆ ಮತ್ತೊಂದು ಸಂಕಷ್ಟ ಶುರು. ಅರ್ಕಾವತಿ ಡಿನೋಟಿಫಿಕೇಶನ್ ಕೇಸ್ಗೆ ಮರುಜೀವ. ರಾಜ್ಯಪಾಲರು ಹಾಗೂ ರಾಜ್ಯ ಸರ್ಕಾರದ ನಡುವೆ ನಡೆಯುತ್ತಿರುವ ಕಾಳಗ ಈಗ ಮತ್ತೊಂದು ಸುತ್ತಿಗೆ ವಿಸ್ತರಣೆಯಾಗಿದೆ. ಸಿಎಂ ಸಿದ್ದರಾಮಯ್ಯ ಮೊದಲ ಅವಧಿಗೆ ಮುಖ್ಯಮಂತ್ರಿಯಾಗಿದ್ದ ಸಂದರ್ಭದಲ್ಲಿ ನಡೆದಿದ್ದ ಅರ್ಕಾವತಿ ಡಿನೋಟಿಫಿಕೇಶನ್ ಪ್ರಕರಣದ ತನಿಖೆಗೆ ನೇಮಿಸಿದ್ದ ನ್ಯಾಯಮೂರ್ತಿ ಕೆಂಪಣ್ಣ ಆಯೋಗದ ವರದಿ ಹಾಗೂ ದಾಖಲೆ ನೀಡುವಂತೆ ರಾಜ್ಯಪಾಲರು ಸರ್ಕಾರಕ್ಕೆ ಪತ್ರ ಬರೆದಿರುವ ವಿಷಯ ಈಗ ಬೆಳಕಿಗೆ ಬಂದಿದೆ. ಈ ಮೂಲಕ ಅರ್ಕಾವತಿ ಡಿನೋಟಿಫಿಕೇಶನ್ ಪ್ರಕರಣಕ್ಕೆ ಮರುಜೀವ ಪಡೆಯುತ್ತಾ ಎನ್ನುವ ಪ್ರಶ್ನೆಗಳು ಉದ್ಭವಿಸಿವೆ. ಸಿದ್ದರಾಮಯ್ಯ ಹಿಂದೆ ಮುಖ್ಯಮಂತ್ರಿಯಾಗಿದ್ದಾಗ ರೀಡು ಹೆಸರಿನಲ್ಲಿ ಅರ್ಕಾವತಿ ಬಡಾವಣೆಯ ಭೂಮಿ ಡಿನೋಟಿಫಿಕೇಶನ್ ಮಾಡಿದ್ದಾರೆ ಎಂಬ ಆರೋಪ ಇತ್ತು. ಆಗ ವಿಚಾರಣೆ ನಡೆಸಿದ ನ್ಯಾಯಮೂರ್ತಿ ಎಚ್.ಎಸ್. ಕೆಂಪಣ್ಣ ಆಯೋಗದ ವರದಿ ಮತ್ತು ಸಂಬಂಧಪಟ್ಟ ದಾಖಲೆಗಳನ್ನು ಸಲ್ಲಿಸುವಂತೆ ರಾಜ್ಯ ಸರ್ಕಾರಕ್ಕೆ ರಾಜ್ಯಪಾಲರು ಪತ್ರ ಬರೆದಿದ್ದಾರೆ. ಮುಖ್ಯಮಂತ್ರಿ ವಿರುದ್ಧ ಬಿಜೆಪಿ ವಿಧಾನ ಪರಿಷತ್ ಸದಸ್ಯ ಸಿಟಿ ರವಿ ಬರೆದಿದ್ದ ಪತ್ರ ಆಧರಿಸಿ ರಾಜ್ಯಪಾಲರು ಈ ದಾಖಲೆ ಕೇಳಿದ್ದಾರೆ ಎನ್ನಲಾಗಿದೆ. ಸದ್ಯ ಮೂಡ ನಿವೇಶನ ಹಂಚಿಕೆ ಪ್ರಕರಣದಲ್ಲಿ ಹೈಕೋರ್ಟ್ ಪ್ರಾಸಿಕ್ಯೂಷನ್ಗೆ ಅನುಮತಿ ಸಿಕ್ಕ ಬೆನ್ನಲ್ಲೇ ಸಿದ್ದರಾಮಯ್ಯಗೆ ಅರ್ಕಾವತಿ ಬಡಾವಣೆ ಟೆನ್ಷನ್ ಶುರುವಾಗಿದೆ. ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಶಾಲಿನಿ ರಜನೀಶ್ ನಗರಾಭಿವೃದ್ಧಿ ಇಲಾಖೆ ವರದಿ ಸಲ್ಲಿಸಿದೆ. ಸದ್ಯ ನಗರಾಭಿವೃದ್ಧಿ ಇಲಾಖೆ ಅರ್ಕಾವತಿ ಹಗರಣದ ಕೆಂಪಣ್ಣ ವಿಚಾರಣಾ ಆಯೋಗದ ವರದಿಯನ್ನ ಡಿಸಿಎಂ ಡಿಕೆ ಶಿವಕುಮಾರ್ಗೆ ಸಲ್ಲಿಸಿದೆ. ನಗರಾಭಿವೃದ್ಧಿ ಇಲಾಖೆಯ ಅಧೀನ ಕಾರ್ಯದರ್ಶಿ ರಾಜೇಶ್ ಎಸ್ ಸೋಳಿಕೆರೆ ಸೆಪ್ಟೆಂಬರ್ 11ರಂದು ವರದಿ ಜೊತೆಗೆ ಸಂಬಂಧಪಟ್ಟ ಕಡತಗಳನ್ನು ಡಿಸಿಎಂ ಡಿಕೆ ಶಿವಕುಮಾರ್ಗೆ ಸಲ್ಲಿಕೆ ಮಾಡಿದ್ದಾರೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. 17A ಮತ್ತು 19 ಆಕ್ಟ್ ನಡುವಿನ ವ್ಯತ್ಯಾಸ ಏನು? ರಿಪಬ್ಲಿಕನ್ ಜೊತೆ ಹಿರಿಯ ವಕೀಲ ಬಿ.ವಿ. ಆಚಾರ್ಯ ಎಕ್ಸ್ಕ್ಲೂಸಿವ್ ಆಗಿ ಮಾತನಾಡಿದ್ದಾರೆ. ಭ್ರಷ್ಟಾಚಾರ ತಡೆ ಕಾಯ್ದೆ ಅಡಿ ಪೊಲೀಸರು ತನಿಖೆ ಮಾಡಬೇಕು. ಆರೋಪಿ ವಿರುದ್ಧ ಎಫ್ಐಆರ್ ದಾಖಲಿಸುವ ಅಧಿಕಾರವಿರುತ್ತೆ. ಎಫ್ಐಆರ್ ದಾಖಲಿಸಿ ತನಿಖೆ ನಡೆಸಿ ಚಾರ್ಜ್ ಶೀಟ್ ಸಲ್ಲಿಸಬಹುದು. ರಾಜ್ಯಪಾಲರ ನಡೆ ಪ್ರಶ್ನಿಸಿ ಸಿಎಂ ಹೈಕೋರ್ಟ್ಗೆ ಬಂದಿದ್ರು. ಸಿದ್ದರಾಮಯ್ಯರ ಅರ್ಜಿಯನ್ನು ಒಪ್ಪದೆ ತನಿಖೆಗೆ ನೀಡಲಾಗಿದೆ. ತನಿಖೆಗೆ ಅನುಮತಿ ನೀಡಿರುವ ಹಿನ್ನೆಲೆ ಎಫ್ಐಆರ್ ಹಾಕಬಹುದು. ಇನ್ನು ಮುಂದೆ ತನಿಖೆ ಮಾಡಬಹುದು. ಯಾವುದೇ ತನಿಖಾ ಸಂಸ್ಥೆ ಕೂಡ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ವರದಿ ಕೊಡಬಹುದು ಅಂತ ಬಿ.ವಿ. ಆಚಾರ್ಯ ಎಕ್ಸ್ಕ್ಲೂಸಿವ್ ಆಗಿ ರಿಪಬ್ಲಿಕನ್ ಜೊತೆ ಮಾತನಾಡಿದ್ದಾರೆ. ಸಿಎಂ ಸಿದ್ದರಾಮಯ್ಯವರ ವಿರುದ್ಧ ಕೇಳಿಬಂದಂಥ ಮೂಡ ಹಗರಣದ ವಿಚಾರವಾಗಿ ರಾಜ್ಯಪಾಲರು ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅದನ್ನು ಯಾವುದೇ ಕಾರಣಕ್ಕೂ ಕೂಡ ಅನುಮತಿ ಕೊಡಬಾರ್ದು ಅಂತೇಳಿ ಅದನ್ನು ಪ್ರಶ್ನಿಸಿ ಅರ್ಜಿ ಸಲ್ಲಿಕೆ ಆಗಿತ್ತು. ಇವತ್ತು ಜಡ್ಜ್ಮೆಂಟ್ ಅನ್ನು ಕೊಟ್ಟಿದೆ. ಮಾತಾಡೋದಕ್ಕೆ ಈಗ ನಮ್ಮೊಂದಿಗಿದ್ದಾರೆ ಹಿರಿಯರು ಹಾಗೂ ಕಾನೂನು ತಜ್ಞರಾಗಿರುವಂಥ ಬಿ.ವಿ. ಆಚಾರ್ಯ ಅವರು. ಸರ್ ನಮಸ್ಕಾರ. ಸರ್, ಈಗ ನೀವು ಜಡ್ಜ್ಮೆಂಟ್ ಕಾಪಿಯನ್ನು ಗಮನಿಸಿದ್ರಿ ಅಂತ ಭಾವಿಸ್ತೀನಿ. ಏನು ಅನ್ನಿಸ್ತು ಸರ್ ಜಡ್ಜ್ಮೆಂಟ್ ಕಾಪಿ ನೋಡಿದ ಬಳಿಕ? ನೋಡಿ, ಈಗ ಜನರಲಿ ಮಾತಾಡುವಾಗ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟಿದ್ದಾರೆ ಅಂತ ಹೇಳ್ತಾರೆ. ಅದು ಸರಿಯಲ್ಲ. ಈಗ ಮೇನ್ಲಿ ಒಫೆನ್ಸ್ ಅಂಡರ್ ದಿ ಪ್ರಿವೆನ್ಷನ್ ಆಫ್ ಕರಪ್ಷನ್ ಆ್ಯಕ್ಟ್. ಈಗ ಪ್ರಿವೆನ್ಷನ್ ಆಫ್ ಕರಪ್ಷನ್ ಆ್ಯಕ್ಟ್ನಲ್ಲಿ ಏನಾದರೂ ಒಂದು ಒಫೆನ್ಸಿಗೆ ಇನ್ಫಾರ್ಮೇಷನ್ ಪೊಲೀಸಿಗೆ ಕೊಟ್ಟರೆ ದೇ ಹ್ಯಾವ್ ಎ ರೈಟ್ ಟು ರಿಜಿಸ್ಟರ್ ಎಫ್.ಐ.ಆರ್ and investigate and then file a charge sheet if it is found well. That was the law till recently. But ಈಗ ಒಂದು ಅಮೆಂಡ್ ಮಾಡಿ ಈ ಪ್ರಿವೆನ್ಷನ್ ಆಫ್ ಕರಪ್ಷನ್ ಆ್ಯಕ್ಟ್ನಲ್ಲಿ ಪಬ್ಲಿಕ್ ಸರ್ವೆಂಟ್ ಮೇಲೆ ಈವನ್ ಇನ್ವೆಸ್ಟಿಗೇಷನ್ ಮಾಡುವ ಮೊದಲೇ ಈ ಪಬ್ಲಿಕ್ ಸರ್ವೆಂಟ್ ಯಾರಿದ್ದಾರೆ ಅವರ ಸುಪೀರಿಯರ್ ಕಾಂಪಿಟೆಂಟ್ ಅಥಾರಿಟಿಯ ಪ್ರಯರ್ ಅಪ್ರೂವಲ್ ಇಲ್ಲದೆ ರಿಜಿಸ್ಟರ್ ಮಾಡಿ ಇನ್ವೆಸ್ಟಿಗೇಟ್ ಮಾಡಲಿಕ್ಕೆ ಆಗೋದಿಲ್ಲ ಅಂತ ಸೆಕ್ಷನ್ 17A ಮಾಡಿದ್ದಾರೆ. ಹಾಗಾಗಿ ಈಗ ಈ ಅರ್ಜಿದಾರರು ಪೊಲೀಸ್ನವರಿಗೆ ಈ ಪ್ರಿವೆನ್ಷನ್ ಆಫ್ ಕರಪ್ಷನ್ ಆ್ಯಕ್ಟ್ ಒಫೆನ್ಸ್ ಪೊಲೀಸ್ ಅಂದರೆ ಇಟ್ ಈಸ್ ಲೋಕಾಯುಕ್ತ ಪೊಲೀಸ್. ಅವರಿಗೆ ಈ ಪ್ರಕರಣವನ್ನು ತನಿಖೆ ಮಾಡುವ ಅಧಿಕಾರ ಇರುವುದು. ದಟ್ ಈಸ್ ಪ್ರಿವೆನ್ಷನ್ ಆಫ್ ಕರಪ್ಷನ್ ಆ್ಯಕ್ಟ್ ಪ್ರಕಾರ. ಸೊ ಅವರು
ತನಿಖೆ ಮಾಡಬೇಕಾದ್ರೆ ಕೂಡ prior approval of the competent authority ಬೇಕು. So complainants have approached the governor, who admittedly is the competent authority so far as chief minister is concerned, and the governor has granted that approval. It is investigation ಮಾಡಲಿಕ್ಕೆ ಅನುಮತಿ ಕೊಟ್ಟಿದ್ದಾರೆ. ಅದನ್ನು ಪ್ರಶ್ನಿಸಿ ಅವರು ಇಲ್ಲಿ ಈಗ ಹೈಕೋರ್ಟಿಗೆ ಬಂದದ್ದು. ಈಗ ಈ ಜಡ್ಜ್ಮೆಂಟ್ನಲ್ಲಿ ಹೈಕೋರ್ಟು ಅರ್ಜಿದಾರರ ಮುಖ್ಯಮಂತ್ರಿಗಳ ಯಾವುದೇ ಕಂಟೆನ್ಷನನ್ನು ಒಪ್ಪದೆ ಗವರ್ನರ್ ಕೊಟ್ಟ ಆರ್ಡರ್ ಕರೆಕ್ಟ್ ಅಂತೇಳಿ ಅಪ್ಹೋಲ್ಡ್ ಮಾಡಿದ್ದಾರೆ. ದ ರಿಸಲ್ಟ್ ಈಸ್ because of the prior approval, now the Lokayukta police are entitled to register FIR on the basis of the complaint already received or to be filed hereafter. Either way, since there is permission to investigate, FIR register ಮಾಡಿ, they will have to proceed further in the matter. ಥ್ಯಾಂಕ್ ಯು ಸೋ ಮಚ್ ಸರ್. ನೋಡಿ, ಈಗ ಇದು ಕಾನೂನು ತಜ್ಞರಾಗಿರುವಂಥ BV ಆಚಾರ್ಯ ಅವರ ಮಾತು. ಕೆಲವೊಂದು ವಿಚಾರವಾಗಿ ನಾವು ಸ್ಪೆಕ್ಯುಲೇಟ್ ಮಾಡೋದಕ್ಕಾಗೋದಿಲ್ಲ. ಕಾನೂನಾತ್ಮಕವಾದಂಥ ಹೋರಾಟಗಳು ನಿತ್ಯ ನಿರಂತರವಾಗಿರುತ್ತೆ ಅನ್ನುವ ಮಾತನ್ನು ಕೂಡ ತಿಳಿಸಿದ್ದಾರೆ. ಕ್ಯಾಮ್ರಾ ಪರ್ಸನ್ ಮಂಜು ಜೊತೆ ನಾಗೇಂದ್ರ ಬಾಬು, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಡಿಬಾಸ್ ಅಭಿಮಾನಿಗಳೇ, ಇದು ನಿಮಗಾಗಿಯೇ ಇರೋ ಸುದ್ದಿ. ನಿಮಗೆ ಖುಷಿ ಪಡೋ ನ್ಯೂಸ್. ನಿಮ್ಮ ತಗಡು ಬಾಸ್ಗೂ ಜಾಮೀನು ಸಿಗುತ್ತಂತೆ. ಪೊರ್ಕಿ 100ಕ್ಕೆ 100ರಷ್ಟು ರಿಲೀಸ್ ಆಗ್ತಾನಂತೆ. ಯಾಕೆ, ಏನು, ಯಾರು ಹೇಳಿದ್ರು ಅಂತ ನೀವೇ ನೋಡ್ಬಿಡಿ. ದರ್ಶನ್ ಸಿನಿಮಾಗಳೇ ಹಾಗೆ. ತೆರೆಗಪ್ಪಳಿಸಿದ ಬಹುಪಾಲು ಸಿನಿಮಾಗಳು ಶತಕ ಬಾರಿಸ್ತಾ ಇದ್ವು. 100 ದಿನ ಪೂರೈಸಿದ ಮೇಲೆ ನಿಧಾನಕ್ಕೆ ಥಿಯೇಟರ್ಗಳಿಂದ ಎತ್ತಂಗಡಿ ಆಗ್ತಾ ಇದ್ವು. ಕಾಕತಾಳೀಯ ನೋಡಿ. ಕೊಲೆ ಕೇಸ್ನಲ್ಲಿ ಜೈಲು ಪಾಲಾದ ಪೊರ್ಕಿಗೆ 100 ದಿನ ಪೂರೈಸಿದ ಬಳಿಕ ಬಿಡುಗಡೆಯ ಕನಸು ಚಿಗುರೊಡೆದಿದೆ. ತಗಡು ಪಾಸ್ ದರ್ಶನ್ ಪಕ್ಕಾ ರಿಲೀಸ್ ಆಗ್ತಾನಂತೆ. 100% ರಿಲೀಸ್ ಆಗ್ತಾನಂತೆ ಜಗ್ಗುದಾದ. ದರ್ಶನ್ ಪರ ವಕೀಲರಿಗೆ ಭಾರೀ ವಿಶ್ವಾಸ. ಡೆವಿಲ್ ಗ್ಯಾಂಗ್ನ 3 ರಕ್ಕಸರಿಗೆ ಜಾಮೀನು ಸಿಕ್ಕಿದೆ. ಆರೋಪಿ ಕೇಶವಮೂರ್ತಿ, ಕಾರ್ತಿಕ್, ನಿಖಿಲ್ಗೆ ಸೆರೆವಾಸದಿಂದ ಮುಕ್ತಿ ಸಿಕ್ಕಿದೆ. ಈ ಬೆನ್ನಲ್ಲೇ ದರ್ಶನ್ ಪರ ವಕೀಲರು ಬಳ್ಳಾರಿ ಜೈಲಲ್ಲಿರುವ ಪೊರ್ಕಿನ ಭೇಟಿ ಮಾಡಿ 45 ನಿಮಿಷ ಚರ್ಚಿಸಿದ್ರು. ಬಳಿಕ ಮಾತನಾಡಿದ ಅವರು, ದರ್ಶನ್ 100% ರಿಲೀಸ್ ಆಗ್ತಾರೆ ಅನ್ನೋ ವಿಶ್ವಾಸವನ್ನ ವ್ಯಕ್ತಪಡಿಸಿದ್ರು. ನಮಗೆ ಇವಾಗ ನಾವು ಅವರ ವಕೀಲರಾಗಿ ನಮಗೆ 100% ಅಶ್ಯೂರೆನ್ಸ್ ಇದೆ, ನಮಗೆ ಕಾನ್ಫಿಡೆನ್ಸ್ ಇದೆ. ನಾವು ಸೆಷನ್ಸ್ ಕೋರ್ಟಲ್ಲಿ ಬೇಲ್ ತಗೊಳ್ತೀವಿ ಅಂತ. ಅಲ್ಲ, 3 ಜನಕ್ಕೆ ಸಿಕ್ಕಿರೋದ್ರಿಂದ ಅವ್ರಿಗೆ ಆಲ್ರೆಡಿ ಅವ್ರಿಗೆ ಬೇಲೇಬಲ್ ಅಫೆನ್ಸಸ್ ಚಾರ್ಜ್ ಶೀಟಲ್ಲಿ ಇದರಿಂದ 3 ಜನಕ್ಕೆ ಸಿಕ್ಕಿದೆ ಬೇಲು. ಚೇರ್ ಕೊಡದಿದ್ರೆ ಹ್ಯೂಮನ್ ರೈಟ್ಸ್ ಮೊರೆ. ಇದಿಷ್ಟೇ ಅಲ್ಲ, ಜೈಲಲ್ಲಿ ಮುದ್ದೆ ಮುರಿತಾ ಇರುವ ಜಗ್ಗುಗೆ ಬೆನ್ನು ನೋವಿದೆಯಂತೆ. ಹೀಗಾಗಿ ಚೇರ್ಗೆ ಮನವಿ ಮಾಡಿದ್ರು ಅಧಿಕಾರಿಗಳು ಕೊಡ್ತಾ ಇಲ್ವಂತೆ. ಇದೇ ಕಾರಣಕ್ಕೆ ಹ್ಯೂಮನ್ ರೈಟ್ಸ್ ಮೊರೆ ಹೋಗೋದಾಗಿ ವಕೀಲ ಸುನೀಲ್ ಹೇಳಿದ್ದಾರೆ. ದೇಶದಲ್ಲಿರುವಂಥ ಪ್ರತಿಯೊಬ್ಬ ಆರೋಪಿ ಅಥವಾ ಅಪರಾಧಿಗೆ ಅವ್ನಿಗೆ ಅವನದಂತೆ ಆದಂತಹ ಮೂಲಭೂತ ಸೌಕರ್ಯಗಳನ್ನ ಜೈಲಲ್ಲಿ ಕೊಡಬೇಕಾಗುತ್ತೆ. ಅವ್ನಿಗೆ ಬೇಸಿಕ್ ಊಟದಿಂದ ಹಿಡಿದು ಅವನ ಆರೋಗ್ಯ, ಅವ್ನಿಗೊಂದು ಬೆಡ್ಡು, ಒಂದು ಪಿಲ್ಲೋ, ಒಂದು ಮಿರರು,